ಅಯ್ಯರ್ ನಟನೆ, ನೃತ್ಯ, ಚಿತ್ರ ನಿರ್ದೇಶನ, ಬರವಣಿಗೆ, ಆಧ್ಯಾತ್ಮ, ಫಿಲಾಸಫಿ, ಕೌನ್ಸೆಲಿಂಗ್, ಸಮಾಜ ಸೇವೆ ಹೀಗೆ ಹಲವು ಆಯಾಮಗಳಲ್ಲಿ ಕೆಲಸ ಮಾಡುತ್ತಿರುವ ಬಹುಮುಖ ಪ್ರತಿಭೆ. ನೃತ್ಯಗಾರ್ತಿ, ನೃತ್ಯ ಗುರುವಾಗಿ ವೃತ್ತಿ ಬದುಕು ಆರಂಭಿಸಿದ ರೂಪಾ ಕಿರುತೆರೆ ಮತ್ತು ಸಿನಿಮಾ ನಟಿಯಾಗಿ ಕನ್ನಡಿಗರಿಗೆ ಪರಿಚಯವಾದರು. ಈ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಪರಿಚಯವಾದ ಅವರ ನಟನ ಬದುಕಿಗೀಗ 2.5 ದಶಕವೇ ಸಂದಿದೆ. ಕೆ. ಶಿವರುದ್ರಯ್ಯ ನಿರ್ದೇಶನದ ದಾಟು ಅವರ ನಟನ ಬದುಕಿನ ಪ್ರಮುಖ ಸಿನಿಮಾ. ಕನ್ನಡ ಧಾರಾವಾಹಿ ಮಹಾಮಾಯಿ ಮತ್ತು ತೆಲುಗಿನ ಕನಕದುರ್ಗ ಸರಣಿಗಳಲ್ಲಿ ರೂಪಾ ನಿರ್ವಹಿಸಿದ ದೇವಿ ಪಾತ್ರಗಳು ವೀಕ್ಷಕರ ಅಪಾರ ಮೆಚ್ಚುಗೆ ಗಳಿಸಿದ್ದವು. ನನಗೆ ಕನಕದುರ್ಗ ಡ್ರೆಸ್ ಹಾಕಿಸಿ ದೇವಿ ಮುಂದೆನೇ ಗರ್ಭಗುಡಿ ನಿಲ್ಲಿಸಿ ನನಗೆ ಶೂಟ್ ಮಾಡಿದ್ದು, ನೀವೇ ಬೇಕು, ಇಲ್ಲಿ ಮಹಾಮಾಯಲ್ಲಿ ನೀವು ದೇವಿ ಥರನೇ ಕಾಣಿಸ್ತೀರಾ ಅಂತ. ನಂದು ಎಷ್ಟೋ ಜನ್ಮದ ಸೌಭಾಗ್ಯ ಅದು. ನಟಿಯಾಗಿ ಜನರ ಮನಸ್ಸಿನಲ್ಲಿ ನೆಲೆಯಾದರೂ ಅವರ ಒಲವು ಇದ್ದುದು ನಿರ್ದೇಶನದಲ್ಲಿ. HIV ಪೀಡಿತ ಮಕ್ಕಳ ಕುರಿತ ಕಾಳಜಿಯ ಮುಖಪುಟ ಚಿತ್ರವನ್ನು ಬರೆದು ನಿರ್ದೇಶಿಸಿದರು. ಮುಂದೆ ಚಂದ್ರ ಕನ್ನಡ ತಮಿಳು ದ್ವಿಭಾಷಾ ಸಿನಿಮಾದಲ್ಲಿ ಬರವಣಿಗೆ, ನಿರ್ದೇಶನದ ಜೊತೆ ನಿರ್ಮಾಣದ ಹೊಣೆಯನ್ನೂ ಹೊತ್ತರು. ಚಂದ್ರ ಫಿಲ್ಮ್ನೇ ನನಗೆ ಇವಾಗ ಮಾಡೋದ್ರೂ ತುಂಬ ಕಷ್ಟ. ಅವಾಗ ಒಂದು ಕರ್ಟನ್ನಿಂದ ಹಿಡಿದು ಅವಳು ಕಾಸ್ಟ್ಯೂಮಿಂದ ಹಿಡಿದು ಎಸ್ಥೆಟಿಕ್ಸ್ ಆ್ಯಂಡ್ ಡಿಸೈನು ಹೇಗೆ ಮಾಡಬೇಕು, ಮತ್ತು ಮ್ಯೂಸಿಕ್ ಆಗಿರಲಿ ಹೀಗೆ ಬರಬೇಕು. ಅಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ನೀರಾ ಆರ್ಯ ಕುರಿತು ಆಜಾದ್ ಭಾರತ್ ಹೆಸರಿನ ಹಿಂದಿ ಚಿತ್ರ ನಿರ್ದೇಶಿಸಿದ್ದಾರೆ. ಇದು ರೂಪಾ ಅವರ ಮಹತ್ವಾಕಾಂಕ್ಷೆಯ ಪೀರಿಯಡ್ ಸಿನಿಮಾ. ಜೈ ಹೋ, ಜೈ ಹೋ, ಜೈ ಹಿಂದ್. ರೂಪಾ ಅವರಿಗೆ ಸಿನಿಮಾ ಒಂದು ಜಗತ್ತಾದರೆ ಆಧ್ಯಾತ್ಮ ಮತ್ತು ಫಿಲಾಸಫಿ ಮತ್ತೊಂದು ಜಗತ್ತು. ಅಂಕಣಗಾರ್ತಿಯಾಗಿ ಪತ್ರಿಕೆಗಳಿಗೆ ಬರೆಯುತ್ತಾ ಬಂದಿರುವ ಅವರ ಆಧ್ಯಾತ್ಮ, ಫಿಲಾಸಫಿ ಕುರಿತ ಅಧ್ಯಯನ ನಿರಂತರ. HIV ಇನ್ಫೆಕ್ಟೆಡ್ ಮಕ್ಕಳ ಪರವಾಗಿ ವಿಮೆನ್ ಎಂಪವರ್ಮೆಂಟ್ ಕುರಿತು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ರಿಸೋರ್ಸ್ ಪರ್ಸನ್ ಆಗಿಯೂ ಸಮಾಜಕ್ಕೆ ಅವರ ಸೇವೆ ಸಲ್ಲುತ್ತಿದೆ. ರಾಜಕಾರಣದಲ್ಲೂ ಅವರಿಗೆ ಆಸಕ್ತಿ. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಮಲ್ಟಿಫೆಸೆಟೆಡ್ ಟ್ಯಾಲೆಂಟ್ ರೂಪಾ ಅಯ್ಯರ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ನ ಅತಿಥಿ.